ಇದು ಬಂದು 99 ಮಾಡಲು ಸ್ಯಾಂಟ್ರೋ FC ರನ್ನಿಂಗ್ ಇರೋದ್ ಗಾಡಿ ಬರೀ 65,000 ರೂಪಾಯಿ ಕೊಡ್ತೀನಿ ಸರ್. ಸಾರಿ ಸೆಕೆಂಡ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಬರೀ 80,000 ಕೊಡೋಣ ಸರ್. ಬರೀ 80,000ಕ್ಕೆ ನಿಮ್ಗೆ FC ರನ್ನಿಂಗ್ ಇರೋದು ಟಾಟಾ ಇಂಡಿಕಾ. ಹೌದು ಸರ್. ಕಂಡೀಷನ್ ಪ್ರೈಸಿಂಗ್ ಸರ್ ಆಸಿಟಿ ಕಂಡೀಷನ್ ಬೇರೆ ಕಡೆ 1.25 ನಡೀತಾ ಇದೆ, 120 ಕೊಡ್ತೀನಿ ಸರ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಕೇಳಿಸ್ಕೊಂಡಿರಬಾರ್ದು, ಆಲ್ರೆಡಿ ಕೊಡ್ತೀನಿ ಸರ್ ಖಂಡಿತ. ಏನ್ ಪ್ರೈಸ್ ಸರ್? 1,35,000 ರೂಪಾಯಿ. ಇಡೀ ಚಾನಲ್ಗಳು ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನನ್ನ ಚಾನಲ್ಗಿಂತ ಕಮ್ಮಿ ತೋರಿದ್ರೆ ಗಾಡಿ ಫ್ರೀ ಕೊಡ್ತೀನಿ. 1,35,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸರ್. ಸರ್ ಬರೀ 1.5 ಲಕ್ಷ ನಗಿಶೋಡ್. 1,50,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅಂಡ್ ಡೀಸೆಲ್ ವೇರಿಯಂಟ್ ಯಾರು ಹುಡುಕೋರಿಗೆ. ಹಾಗೆ ಬಜಾರ್ ನಲ್ಲಿ 190 ನಡೀತಾ ಇದೆ, 1.5 ಕೊಡ್ತೀನಿ ಸರ್. ನಿಮ್ 1,50,000 ಡೀಸೆಲ್ ವೇರಿಯಂಟ್ ಸರ್ 135 ನಗಿಶೋಡ್ ಮಾಡ್ಕೊಡೋಣ. 1,35,000ಕ್ಕೆ FC ಇನ್ಶೂರೆನ್ಸ್ ಸೇರಿ ಗಾಡಿ. 2,80,000ಕ್ಕೆ ಡಿಸೈರ್ ಪೆಟ್ರೋಲ್ ವೇರಿಯಂಟ್. 3 ಲಕ್ಷಕ್ಕೆ CNG ವೆಹಿಕಲ್ ಸಿಗ್ತಿರೋದು, ಅದು ಡಿಸೈರ್ ಅಲ್ಲಿ. ಸರ್ 60 ತನಕ ಮಾಡ್ಕೊಡೋಣ ತಗೊಳ್ಳಿ ಸರ್. ಫೈನಲ್ ಹೇಳ್ಬಿಡಿ. 60 ಸರ್ 55 ಮಾಡೋಣ ಹೋಗಿ. ಫೈನಲ್ ಹೇಳ್ಬಿಡಿ ಸರ್. ಸರ್ 15 ಮಾಡೋಣ ಹೋಗಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,50,000ಕ್ಕೆ ಡೀಸೆಲ್ ವೇರಿಯಂಟ್ ಖಂಡಿತ ಕೊಡೋಣ ಹೋಗಿ. ಶರಣ್ರಿ ಎಲ್ಲರೂ ಹೆಂಗಿದ್ರಿ? ನಾನು ಆರಾಮದೀನಿ. ಅಂಡ್ ಮತ್ತೊಂದ್ ಸರ್ತಿ ಹೊಸ ಶೋರೂಮ್ ಬಂದಿದ್ದೀನಿ. ನಾಗರಬಾವಿಲಿ ಒಂದು ಹೊಸ ಶೋರೂಮ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಜೈ ಹಿಂದ್ ಕಾರ್ಸ್. ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಕೇಳೋದಾದ್ರೆ ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಒಳ್ಳೇದಾಗ್ಲಿ ಸರ್. ಕಂಗ್ರಾಚುಲೇಷನ್ ಸರ್, ಹೊಸ ಶೋರೂಮ್ ಓಪನ್ ಮಾಡಿದ್ರೆ. ಎಷ್ಟು ಗಾಡಿಗಳಿದೆ ಸರ್ ಓವರ್ ಆಲ್? ಸರ್ 50 ಗಾಡಿಗಳಿದೆ ಸರ್ ಓವರ್ ಆಲ್. 50 ಗಾಡಿಗಳು. 50 ಗಾಡಿ ಎಲ್ಲಾ ಮಾಡಲ್ ಇದೆ, ಎಲ್ಲಾ ಟೈಪ್ಸ್ ಆಫ್ ಇದೆ ಗಾಡಿಗಳು. ಅಂಡ್ ಕಮ್ಮಿ ಪ್ರೈಸ್ ಅಲ್ಲೂ ಗಾಡಿ ಸಿಗುತ್ತೆ. ಹೌದು ಸರ್. ಸ್ಟಾರ್ಟ್ ಆಗೋದು ಸರ್ 65,000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. 65,000 ಎಲ್ಲಿವರೆಗೆ ಇದೆ ಸರ್? ಸರ್ 4 lakhs ವರ್ಗೂ ಇದೆ ಸರ್. 4 ಲಕ್ಷದವರೆಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಹೌದು ಸರ್. ಸಿವಿಲ್ ಚೆನ್ನಾಗಿದ್ದು ಇದೆಲ್ಲ ಚೆನ್ನಾಗಿದ್ರೆ ಅವ್ರಿಗೆ ಆಲ್ ಓವರ್ ಕರ್ನಾಟಕ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ. ಪ್ರೈವೇಟ್ ಲೋನ್ ಬೇಕಂದ್ರೆ ಅವ್ರಿಗೆ ಇನ್ ಬ್ಯಾಂಗ್ಳೂರ್ ಒಳಗಡೆ ಇರ್ಬೋದು, ಅವ್ರಿಗೆ ಕಮ್ಮಿ ಬಜೆಟ್ ಗಾಡಿಗಳಿಗೆ ನಾವು ಲೋನ್ ಮಾಡ್ಕೊಡ್ತೀರಾ. ಅಂಡ್ ನೋಡ್ಬೋದು. ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಸರ್ ನಾಗರಬಾವಿಯಿಂದ ಬರೋದಾದ್ರೆ ಹೇಳ್ಬಿಡಿ ಸರ್, ಗೈಡ್ ಮಾಡ್ಬಿಡಿ ಸರ್. ನಾಗರಬಾವಿ ಕಡೆಯಿಂದ ಬಂದ್ರೆ ಈ ಕಡೆಯಿಂದ ಸರ್ವಿಸ್ ರೋಡ್ ನಲ್ಲಿ ಬರೆದ್ರೆ ಇದು ಆಪೋಸಿಟ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ನಮ್ದು ಆಫೀಸ್ ಸಿಗುತ್ತೆ, ಜೈ ಹಿಂದ್ ಕಾರ್ಸ್ ಅಂತ. ಈ ಕಡೆಯಿಂದ ಬಂದ್ರೆ ನಾಯಂಡಹಳ್ಳಿ ಬರುತ್ತೆ. ನಾಯಂಡಹಳ್ಳಿಯಿಂದ ಬಂದ್ರೆ ಸರ್ ಮೆಟ್ರೋ ಸ್ಟೇಷನ್ ಎಲ್ಲ ಇದೆ ನಿಮ್ಗೆ. ನಾಯಂಡಹಳ್ಳಿ ಬಸ್ ಸ್ಟಾಪ್ ಇದೆ, ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನಿಮ್ಗೆ ತುಂಬಾ ನಿಯರ್ ಬೈ ಆಗುತ್ತೆ. 100 ಮೀಟರ್ ನಲ್ಲಿ ನಮ್ ಶಾಪ್ ಸಿಗುತ್ತೆ. ಇಲ್ಲಿ ಹೋಗೋ ದಾರಿನಲ್ಲಿ ನಾಗರಬಾವಿ ಸಿಗುತ್ತೆ. ಅದರಿಂದ ಮುಂಚೆನೆ ನಮ್ 100 ಫೀಟ್ ನಲ್ಲಿ ಸಿಕ್ಬಿಡ್ತದೆ ನಮ್ದು ಜೈ ಹಿಂದ್ ಕಾರ್ ಅಂತ. ತೋರಿಸಬಹುದು. ಆ ಕಡೆ ಒಂದ್ ಸ್ವಲ್ಪ ಟರ್ನ್ ಮಾಡಿ ಅಲ್ಲಿ ತೋರಿಸಿ. ಅದು ಔಟರ್ ರಿಂಗ್ ರೋಡ್ ಆಗಿರುತ್ತೆ. ಔಟರ್ ರಿಂಗ್ ರೋಡ್ ಇಂದ ನೀವು ಅಲ್ಲಿ ನಿಂತು ನೋಡಿದ್ರೆ ಡೈರೆಕ್ಟ್ ಆಗಿ ಜೈ ಹಿಂದ್ ಕಾರ್ಸ್ ಕಾಣುತ್ತೆ. ಆ ಕಡೆ ನಿಮ್ಗೆ ಒಂದು ಪೆಟ್ರೋಲ್ ಬಂಕ್ ಕಾಣುತ್ತೆ. ಅಲ್ಲಿಂದ ಸರ್ವಿಸ್ ರೋಡ್ ಇಂದ ಯೂ ಟರ್ನ್ ಮಾಡ್ಕೊಂಡು ಒಂದು ಈ ಕಡೆ ಅದರ ಅಪೋಸಿಟ್ ನಿಮ್ಗೆ ಜೈ ಹಿಂದ್ ಕಾರ್ಸ್ ಕಾಣುತ್ತೆ. ಈಗ ಬೋರ್ಡ್ ಹಾಕಿಲ್ಲ, ಬೋರ್ಡ್ ಇನ್ನೊಂದು 2 ದಿನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೂ ಒಂದ್ ಸ್ವಲ್ಪ ವರ್ಕ್ ನಡೀತಿದೆ. ಯಾವತ್ತು ಸ್ಟಾರ್ಟ್ ಮಾಡಿದೀರಾ ಸರ್? ಸರ್ 5ಗೆ ನಾವು ಸ್ಟಾರ್ಟ್ ಮಾಡಿದೀವಿ. ಈ ರಂಜಾನ್ ಆಫರ್ ನಲ್ಲಿ ನಾವು ಅವ್ರಿಗೆ CC ಕೊಡ್ತೀವಿ ಸರ್. ನಮ್ ಕಡೆ ಫ್ರೀ CC ಕೊಡ್ತೀವಿ. ಫ್ರೀ CC. ಓಕೆ, ಫ್ರೀ ಆಗಿ CC ತಗೊಡ್ತಿದ್ದಾರೆ. ಅಡಿಷನಲ್ ಚಾರ್ಜ್ ಏನು ಇಲ್ಲ ಸರ್? ಫ್ರೀ CCಗೆ ಏನು ಅಡಿಷನಲ್ ಚಾರ್ಜ್ ಇಲ್ಲ. TO ಮಾಡ್ಬೇಕಂದ್ರೆ ಅವ್ರು ಚಾರ್ಜ್ ಕೊಡ್ಬೇಕು ಸರ್. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬ್ಯಾಂಗ್ಳೂರ್ ಒಳಗಡೆ ಅಂದ್ರೆ ಬೇಕಂದ್ರೆ ನಾವೇ TOನು ಮಾಡ್ಕೊಟ್ಬಿಡ್ತೀವಿ. ಇನ್ ಬ್ಯಾಂಗ್ಳೂರ್ ಔಟ್ ಸೈಡ್ ಎಲ್ಲಾದ್ರೂ ಇಂದ ಬಂದ್ರೆ ಹುಬ್ಳಿ, ಧಾರವಾಡ, ಮೈಸೂರು, ಬೆಳಗಾವಿ ಎಲ್ಲಿಂದಾದ್ರೂ ಬಂದ್ರೆ ಅವ್ರಿಗೆ CC ತಕ್ಕೊಡ್ತೀವಿ ನಾವು ನಮ್ ಕಾಸಿಂದ ಸರ್. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಫಸ್ಟ್ ಗಾಡಿ ಯಾವ ಪ್ರೈಸ್ ಇಂದ ಕೊಡ್ತಿದ್ದೀರಾ ಸರ್? ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಕೊಡೋಣ. ಸುಮಾರು ದಿವಸ ಆಯ್ತು ವಿಡಿಯೋ ಮಾಡಿ ಈ ಸತಿ ಮಾಡ್ತಾ ಇದೀನಿ. ನಮ್ಮ ಕರ್ನಾಟಕ ಕಸ್ಟಮರ್ ಗಳಿಗೆ ಸುಮಾರು ವೆಹಿಕಲ್ಸ್ ಸುಮಾರು 70ರಿಂದ 1 ಲಕ್ಷ ಒಳಗಡೆ ಒಂದು 15 ವೆಹಿಕಲ್ಸ್ ಇದೆ. 15 ವೆಹಿಕಲ್ಸ್ ಇದೆ. ಆದ್ರೂ ಸಹ ಒಂದು 4 ತೋರಿಸ್ಕೊಡ್ತೀನಿ. ಎಲ್ಲ ತೋರ್ಸಕ್ ಆಗಲ್ಲ ಸದ್ಯಕ್ಕೆ. ವೀಲ್ಸ್ ಬೆಂಗಳೂರು ಕಡೆಯಿಂದ ಕಾಲ್ ಮಾಡ್ಕೊಂಡ್ ಬಂದ್ರೆ ಖಂಡಿತ 1 ಲಕ್ಷ ಒಳಗಡೆ ಗಾಡಿಗಳು ಸುಮಾರು 15ರಿಂದ 20 ಗಾಡಿ ಇಷ್ಟ ಆಗಿದ್ದಾವೆ. ಇವಾಗ ಸದ್ಯಕ್ಕೆ ಒಂದು 3-4 ಹೇಳ್ತೀನಿ. ಇದು ಬಂದು 99 ಮಾಡಲು ಸ್ಯಾಂಟ್ರೋ FC ರನ್ನಿಂಗ್ ಇರೋದ್ ಗಾಡಿ ಬರೀ 65,000 ರೂಪಾಯಿ ಕೊಡ್ತೀನಿ ಸರ್. FC ರನ್ನಿಂಗ್ ಇರೋದ್ ಗಾಡಿ 65,000. ಬರೀ 65,000. ಓನರ್ ಸರ್? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ. ಯಾರು ಹುಡುಕ್ತಿರೋರಿಗೆ ಸ್ಯಾಂಟ್ರೋ ಅಂಡ್ ಟೈರ್ ಕಂಡೀಷನ್ ತೋರಿಸ್ತಿದೀನಿ. ಅಂಡ್ FC ರನ್ನಿಂಗ್ ಇರೋದು ಕೇವಲ 65,000 ಅಂತ ಹೇಳ್ತಿದ್ದಾರೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಖಂಡಿತ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇದಕ್ಕಿಂತ ಹಿಂದೆನೂ ಕೊಟ್ಟಿದ್ದೀನಿ, ಇನ್ ಮುಂದೆನೂ ಕೊಡ್ತೀನಿ ಅಂತ ನಂಬಿಕೆ ಕೊಡ್ತೀನಿ ಸರ್. 1,65,000ಕ್ಕೆ 1 ಲಕ್ಷ ಅಲ್ಲ 65,000ಕ್ಕೆ FC ರನ್ನಿಂಗ್ ಇರೋ ಗಾಡಿ. FC ರನ್ನಿಂಗ್ ಇರೋದು ಬರೀ ಸೆಕೆಂಡ್ ಓನರ್ ಆಗಿರೋದ್ ಗಾಡಿ ಸರ್. ಅದು ಯೋಚನೆ ಮಾಡ್ಬೇಕು ಫಸ್ಟ್ ಸರ್. ಹಾಗೆ ಚಿಕ್ಕ ಗಾಡಿ ಪಾರ್ಕಿಂಗ್ ಬೆಸ್ಟ್ ಅಂತ ಹೇಳ್ಬೋದು ಸರ್ ಇದು. ಹೌದೌದು. 20 ಮೈಲೇಜ್ ಆರಾಮಾಗಿ ಬರುತ್ತೆ ಸರ್. ಮೋರ್ ದನ್ 20. ಹೌದು ಸರ್. ಖಂಡಿತ ಎಲ್ಲ 2 ವೀಲರ್ ನಿಲ್ಲಿಸೋ ಜಾಗದಲ್ಲಿ ನಮ್ಮ ನ್ಯಾನೋ ಕಾರ್ ಪಾರ್ಕಿಂಗ್ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರೋದ್ ಮಾತೆ. ಆದ್ರೂ ಸಹ ಇದು ನೀವ್ ಹೇಳಿದ ಮಾತಿಗೆ ಕಮ್ಮಿ ರೇಟಿಗೆ ಕೊಡಿ ಅಂತ ಹೇಳಿದೀರಾ. ಇದೂನು ಅಷ್ಟೇ 2011 ಮಾಡಲು ಸೆಕೆಂಡ್ ಓನರ್ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಟೈರ್ಗಿರಾಗ್ಲಿ ಯಾವ್ದೇ ರೀತಿಯಲ್ಲಿ ಯಾವನು ಕಮ್ಮಿ ಇಲ್ಲ ಗಾಡಿಯಲ್ಲಿ. ಅಂಡ್ 2011 ಮಾಡಲ್ ಆಗಿರುತ್ತೆ. CX ವೇರಿಯಂಟ್. ಅಂಡ್ ಇಂಟೀರಿಯರ್ ನಿಮ್ ಬ್ಯಾಕ್ ಪ್ರೊಫೈಲಿಂಗ್ ತೋರಿಸೋದಾದ್ರೆ ಯಾವ ತರ ಬರುತ್ತೆ ತೋರಿಸ್ತಿದೀನಿ. ಅಂಡ್ ಗಾಡಿ ಮಾತ್ರ 2011 ಅಂಡ್ FC ಇದೆ ರನ್ನಿಂಗ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಓನರ್. ಪ್ರೈಸಿಂಗ್ ಸರ್? ಸಾರಿ ಸೆಕೆಂಡ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಬರೀ 80,000 ಕೊಡೋಣ ಸರ್.
80,000ಗೆ ಖಂಡಿತ ಕೊಡೋಣ. 80,000ಕ್ಕೆ 2011 ಮಾಡಲು ನ್ಯಾನೋ ಸಿಗ್ತಿರೋದು ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. 2010 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ 2010 ಆಗಿರುತ್ತೆ ನಿಮ್ಗೆ. FC ಇದೆಯಾ ಸರ್? FC ರನ್ನಿಂಗ್ ಇದೆ. FC ರನ್ನಿಂಗ್ ಇದೆಯಾ? ಓಕೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ ನಿಮ್ಗೆ. ಅಂಡ್ ಡೀಸೆಲ್ ವೇರಿಯಂಟ್ ಯಾರ್ಯಾರು ಫೋರ್ಡ್ ಫೀಗೋ ಹುಡ್ಕೋರ್ಗೆ ಒಂದು ಗಾಡಿ ಇರೋದು. ಅಂಡ್ ಓಡಿರೋದು ಸರ್ ಅಂದಾಜು ಸರ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 70-75,000 ಓಡಿರುತ್ತೆ. 75,000 ಡೀಸೆಲ್ ವೇರಿಯಂಟ್. ಅಂಡ್ 2010 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಗೆ ಏನ್ ಪ್ರೈಸಿಂಗ್ ಕೊಡ್ತಿದ್ದೀರಾ ಸರ್? ಸರ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಕೇಳಿಸ್ಕೊಂಡಿರಬಾರ್ದು, ಆ ರೇಟಿಗೆ ಕೊಡ್ತೀನಿ ಸರ್ ಖಂಡಿತ. ಏನ್ ಪ್ರೈಸ್ ಸರ್? 1,35,000 ರೂಪಾಯಿ. ಇಡೀ ಚಾನಲ್ಗಳು ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನನ್ನ ಚಾನಲ್ಗಿಂತ ಕಮ್ಮಿ ತೋರಿದ್ರೆ ಗಾಡಿ ಫ್ರೀ ಕೊಡ್ತೀನಿ. 1,35,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸರ್. 1,35,000ಕ್ಕೆ ಡೀಸೆಲ್ ವೇರಿಯಂಟ್ ನಿಮ್ಗೆ 2010 ಮಾಡಲು ಫೋರ್ಡ್ ಫೀಗೋ ಸಿಕ್ತಿರೋದು. ಅದು FC ರನ್ನಿಂಗ್ ಇದೆ ಅಂತ ಖಂಡಿತ. ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಈ ಒಂದು ಗಾಡಿ ಕ್ಲಾಸ್ ಕಂಡೀಷನ್. ಓಕೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಅಂಡ್ FC ಇನ್ಶೂರೆನ್ಸ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತಿದ್ರೆ. ಅಂಡ್ LXI ವೇರಿಯಂಟ್ ಆಗಿರುತ್ತೆ, ಏನು ಬರೋದಿಲ್ಲ ನಿಮ್ಗೆ, ಪವರ್ ಶೇರಿಂಗ್ ಬರುತ್ತೆ. ಅದಾದ ನಂತರ ಓಡಿರೋದು ಸರ್ ಅಂದಾಜು ಸರ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ ಎಲ್ಲ 70, 75, 80 ಇಷ್ಟರಲ್ಲೇ ಇರುತ್ತೆ ಸರ್. ಓಕೆ. ಅಂಡ್ ನೋಡ್ಬೋದು ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಲೆದರ್ ಬರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು. ಅಂಡ್ LXI ವೇರಿಯಂಟ್. ಅಂಡ್ ಒಂದ್ ಸ್ವಲ್ಪ ಖರ್ಚಿದೆ ಮೇಲ್ಗಡೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ 135 ನೆಗೋಷಿಯೇಟ್ ಮಾಡ್ಕೊಡೋಣ. 1,35,000ಕ್ಕೆ FC ಇನ್ಶೂರೆನ್ಸ್ ಸೇರಿ. FC ಇನ್ಶೂರೆನ್ಸ್ ಫ್ರೆಶ್, ಅದಕ್ಕೆ ಹೆಚ್ಚು ಕಮ್ಮಿ 25,000 ರೂಪಾಯಿ ಖರ್ಚು ಬರುತ್ತೆ. ಅದ್ ಮಾಡಿಸ್ಕೊಡ್ತೀನಿ ಸರ್. ಸರ್ 2009 ಮಾಡಲಿ ಸರ್ ಇದು. ಸ್ಯಾಂಟ್ರೋ 2009 ಮಾಡಲು ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಇಂಜಿನ್ ಮಾತ್ರ ಸಖತ್ತಾಗಿದೆ ಸರ್ ಇದು. ಓಕೆ. ಅಂಡ್ ನೋಡಬಹುದು. ಅಂಡ್ ಓನರ್ ಸರ್ ಇದು? ಸರ್ ಓನರು 4 ಓನರ್ ಆಗಿದೆ. ರೈಟ್ ಕಮ್ಮಿಯಲ್ಲಿ ಕೊಡ್ತೀನಿ ಸರ್. ರೇಟ್ ಕಮ್ಮಿಯಲ್ಲಿ ಕೊಡ್ತಾರೆ. ಸ್ಯಾಂಟ್ರೋ ಜಿಂಗ್ ಆಗಿರುತ್ತೆ ನಿಮ್ಗೆ. AC ಪವರ್ ಶೇರಿಂಗ್ ಪವರ್ ವಿಂಡೋಸ್ 2 ಬರುತ್ತೆ. ಅಂಡ್ ಓಡಿರೋದು ಒಂದು 80 ಅಷ್ಟೇ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಅಷ್ಟೇ ಸರ್. ಓಕೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ಇಂತ ಮುಂಚೆ ನಿಮಗೆ ಇದು ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿದೆ ಸರ್. ಡಾಕ್ಯುಮೆಂಟ್ಸ್ ಇದನ್ನು ಸಹ ಅಷ್ಟೇ 25,000 ರೂಪಾಯಿ ಖರ್ಚು ಬರುತ್ತೆ. ಆಲ್ರೆಡಿ ಆಗಿದೆ. FC ಇದೆ. FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಓಕೆ. ಇದು ಬಂದು ನಿಮಗೆ 1,35,000 ರೂಪಾಯಿ ನೆಗೋಷಿಯೇಟ್ ಮಾಡ್ಕೊಡೋಣ. 1,35,000ಕ್ಕೆ FC ಇನ್ಶೂರೆನ್ಸ್ ಸೇರಿ ನಿಮ್ಗೆ ಒಂದೇ ಮೈನಸ್ ಪಾಯಿಂಟ್ ಅಂದ್ರೆ 4 ಓನರ್ ಆಗಿದೆ. ಬಟ್ ಇಂಜಿನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಜಿನ್ ಎಲ್ಲ ಗಾಡಿನೇ ಸಖತ್ತಾಗಿದೆ. ಗಾಡಿಯಲ್ಲಿ ಏನ್ ಖರ್ಚಿಲ್ಲ ಅಂತ ಇಟ್ಕೊಳ್ಳಿ. ಬನ್ನಿ ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಗಾಡಿ ನೋಡಬಹುದು. ಅಂಡ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಅದಾದ ನಂತರ ಕೂತ್ ಮಾತಾಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಸರ್? ಖಂಡಿತ ಸರ್. ಸರ್ ಹೇಳಿದಂಗೆ ಕಮ್ಮಿ ರೇಟಲ್ಲಿ 1,00,000 ಒಳಗಡೆ. ಇದೂ ಅಷ್ಟೇ 2009 ಮಾಡಲು ಗಾಡಿ ಇದು. ಸಾರಿ 2006 ಮಾಡಲು. 2006 FC ರನ್ನಿಂಗ್ ಇದೆ. FC ರನ್ನಿಂಗ್ ಇದೆಯಾ? ಬರೀ 80,000 ಸರ್. ಬರೀ 80,000ಕ್ಕೆ ನಿಮ್ಗೆ FC ರನ್ನಿಂಗ್ ಇರೋದು. ಟಾಟಾ ಇಂಡಿಕಾ. ಹೌದು ಸರ್. ಡೀಸೆಲ್ ವೇರಿಯಂಟ್. ಖಂಡಿತ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಡೀಸೆಲ್ ವೇರಿಯಂಟ್ ನೋಡೋರಿಗೆ. ಅಂಡ್ ಓನರ್ ಸರ್? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ. ಅಂಡ್ FC ಸೇರಿಬಿಟ್ರೆ ನಿಮ್ಗೆ 85,000. 80,000 ಕೊಡಿ ಸಾಕು. 80,000ಗೆ ಗಾಡಿ ಸಿಗ್ತಿರೋದು. ಎಸ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇಂಡಿಕಾ ವಿಸ್ಟಾ. ಸರ್ ಬಜಾರ್ ನಲ್ಲಿ ಯಾರು ಕೊಡಬಾರ್ದು ಸರ್. ಆ ರೈಟು ಆ ಬಜೆಟ್ ನಲ್ಲಿ ಆ ಟೈಪ್ ನಲ್ಲಿ ಗಾಡಿ ಇದೆ. ಅಂಡ್ ಮಾಡಲ್ ಹೇಳ್ಬೇಡಿ ಸರ್. ಸರ್ 2009 ಮಾಡಲ್ ಸರ್. 2009 ಮಾಡಲ್. FC ಸರ್? FC ಸರ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್. ಅಂಡ್ ಮೈಲೇಜ್ ನೋಡಬಹುದು ನಿಮ್ಗೆ. ಅಂಡ್ ಇಂಡಿಕಾ ವಿಸ್ಟಾ ಹೇಳ್ತಿದ್ದಾರೆ ಬಜಾರ್ ಅಲ್ಲಿ ಯಾರು ಕೊಡಬಾರ್ದು, ಆ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ. ಪ್ರೈಸ್ ಕೆಳಗಡೆ ಅನ್ಬಿಡೋಣ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? 80 ಸರ್. 80,000 ಓಡಿರೋದು. ಪ್ರೈಸಿಂಗ್ ಸರ್ ಬಜಾರ್ ನಲ್ಲಿ 190 ನಡೀತಾ ಇದೆ. 1.5 ಕೊಡ್ತೀನಿ ಸರ್. 1,50,000 ಡೀಸೆಲ್ ವೇರಿಯಂಟ್ 2009 ಮಾಡಲು ಇಂಡಿಕಾ ವಿಸ್ಟಾ ಸಿಗ್ತಿರೋದು. ಅಂಡ್ ಬನ್ನಿ ಒಂದ್ ಸರ್ತಿ ನೋಡಿ ಗಾಡಿ. ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಬನ್ನಿ ಮುಂದ್ಗಡೆ ಬಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ ಸರ್. ಸರ್ ನೆಕ್ಸ್ಟ್ ಇರೋದು ಫೋರ್ಡ್ ಫಿಯೆಸ್ಟಾ. ಹೌದು ಸರ್. ಫೋರ್ಡ್ ಫಿಯೆಸ್ಟಾ 2008 ಮಾಡಲು ಸೆಕೆಂಡ್ ಓನರ್. ಇದನ್ನು ಸಹ ಅಷ್ಟೇ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಸೆಕೆಂಡ್ ಓನರ್ ಸರ್. ಈ ಒಂದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ZXi ಟಾಪ್ ಎಂಡ್ ಸರ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಹೋಗೋದಾರೆ ನಿಮ್ಗೆ. ಅಂಡ್ ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಓಡಿರೋದು ಸರ್? ಸರ್ ಎಲ್ಲ ಅಷ್ಟೇ 85, 90 ಅಷ್ಟರಲ್ಲೇ ಇರ್ತವೆ, ಜಾಸ್ತಿ ಏನು ನೋಡಿರಲ್ಲ. ಅಂಡ್ FC ರನ್ನಿಂಗ್ ಇದೆ. 2009 ಮಾಡಲ್ ಅಂತ ಹೇಳ್ತಿದ್ದಾರೆ. ಪ್ರೈಸಿಂಗ್ ಸರ್? ಸರ್ 1,90,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,90,000ಕ್ಕೆ ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಎಂಡ್. ಓಕೆ. ಎಸ್ ಸರ್. ವರ್ನಾ ಸರ್? 2007 ಮಾಡಲ್ ಸರ್. 2007 ಓನರ್ ಸರ್? ಓನರ್ ಸರ್ ಥರ್ಡ್ ಓನರ್ ಸರ್. ಇದು ಥರ್ಡ್ ಓನರ್ ಆಗಿರುತ್ತೆ. 2007 ಮಾಡಲ್ ವರ್ನಾ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್. ಅಂಡ್ ಓಡಿರೋದು ಸರ್ ಅಂದಾಜು? ಸರ್ 90,000 ಓಡಿದೆ ಸರ್. 90,000 ಓಡಿರೋದು. ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್. ಅಂಡ್ ಕಂಪ್ನಿಯಿಂದ ಬಂದಿರೋದು. ಒಂದ್ ಸ್ವಲ್ಪ ಕ್ವಶನ್ ಅಲ್ಲಿ ವರ್ಕ್ ಇದೆ ಅಂತ ಹೇಳ್ಬೋದು. ಅಂಡ್ ನೋಡಿ ಪೆಟ್ರೋಲ್ ವೇರಿಯಂಟ್. 2007 ಮಾಡಲ್. FC ಸರ್? ಸರ್ FC ಲ್ಯಾಪ್ಸ್ ಇದೆ ಸರ್. ಮಾಡ್ಕೊಡ್ತೀರಾ? ಇಲ್ಲ ಸರ್. ಆಸಿಟಿ ಕಂಡೀಷನ್ ಕೊಟ್ಟು. ಪ್ರೈಸಿಂಗ್ ಸರ್? ಆಸಿಟಿ ಕಂಡೀಷನ್ ಬೇರೆ ಕಡೆ 1.5 ನಡೀತಾ ಇದೆ. 120 ಕೊಡ್ತೀನಿ ಸರ್. 1,20,000ಕ್ಕೆ ನಿಮ್ಗೆ ಆಸ್ ಇಟ್ ಇಸ್ ಕಂಡೀಷನ್. FC ಬೇಕು ಅಂತಂದ್ರೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಅದನ್ನು. ಸರ್ FC ಮಾಡ್ಬೇಕಂದ್ರೆ 150 ಕೊಡ್ತೀನಿ. 1,50,000ಕ್ಕೆ FC ಮಾಡ್ಬಿಟ್ಟು ಕೊಡ್ತಾರೆ. ನಿಮಗೆ ಬಿಟ್ಟಿದ್ದು. ನೀವು ಒಂದ್ಸರ್ತಿ ನಿಮ್ಗೆ ಯಾವ ಕಂಡೀಷನ್ ಅಲ್ಲಿ ಬೇಕು ಅದನ್ನ ಬನ್ನಿ ಒಂದ್ಸರ್ತಿ ನೋಡಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಂಡ್ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ. ಹೌದು ಸರ್ ಆಗುತ್ತೆ. ಎಸ್ ಸರ್. ಹಾಗೆ
K54 ಯಾವ ಪಾಸಿಂಗು ಹೇಳ್ಬಿಡಿ ಸರ್ ಫಸ್ಟ್. ಗೊತ್ತಿಲ್ಲ ಬಟ್ ಕಮೆಂಟ್ ಹಾಕಿ ನಮ್ಗೆ ಗೊತ್ತಾಗತ್ತೆ K54 ಯಾವ್ದು ಅಂತ. ಅಂಡ್ ಡಸ್ಟರ್ ಹುಡುಕವ್ರಿಗೆ ಸರ್ ಯಾವ್ದು ಸರ್ 110 85 ಸರ್ 85 ಸರ್ RS 85 ಓಕೆ ಟಾಪ್ ಎಂಡ್ ಸರ್ ಗಾಡಿ ಫುಲ್ಲಿ ಟಾಪ್ ಅಂಡ್ ಆಫ್ಟರ್ ಮಾರ್ಕೆಟ್ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ರೆ ನೋಡಬಹುದು. ಓನರ್ ಸರ್ ಸರ್ ಓನರ್ ಥರ್ಡ್ ಓನರ್ ಸರ್ ಗಾಡಿ ಮಾಡಲ್ ಸರ್ 2013 ಮಾಡಲ್ ಸರ್ 2013 ಮಾಡಲ್ ಥರ್ಡ್ ಓನರ್ ಆಗಿರುತ್ತೆ. ಅಂಡ್ ಓಡಿರೋದು ಸರ್ ಅಂದಾಜು ಸರ್ ಅದು 70,000 ಓಡಿದೆ ಸರ್. 70,000 ಓಡಿರೋದು. ರೆಕಾರ್ಡ್ ಏನಾದ್ರು ಸಿಗತ್ತಾ? ಇಲ್ಲ ರೆಕಾರ್ಡ್ ರಿಕಾರ್ಡ್ ಆನ್ ರಿಕಾರ್ಡ್ ಇದೆ. ರೆಕಾರ್ಡ್ ಇದೆಯಾ? ಅಂಡ್ ಡಸ್ಟರ್ಗೆ ನಿಮ್ಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್ ಅದಕ್ಕೆ? ಸರ್ ಪ್ರೈಸಿಂಗ್ ಬಂದು ಇದು ಬಜಾರ್ನಲ್ಲಿ 4 ಲಕ್ಷ ರೂಪಾಯಿ ಓಡ್ತಾ ಇದೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 375 ಕೊಡ್ತೀನಿ ಸರ್. 3,75,000ಕ್ಕೆ 85 PS ಡೀಸೆಲ್ ವೇರಿಯಂಟ್ ಡಸ್ಟರ್ ನಿಮ್ಗೆ ಗಾಡಿ ನೋಡಬಹುದು. 80,000 ರೆಕಾರ್ಡೆಡ್ ಅಂತ ಹೇಳ್ತಾರೆ. ಬನ್ನಿ ನಿಮ್ಗೆ ಒಂದ್ ಸರ್ತಿ ಕೋಟ್ ಮಾಡ್ತಾರೆ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಸರ್. ಬನ್ನಿ ಸರ್ ನೋಡೋಣ. ಸರ್ ಆಲ್ಮೋಸ್ಟ್ ಡಿಮಾಂಡೆಡ್ ಆಲ್ ಓವರ್ ಕರ್ನಾಟಕದಿಂದ ಕಾಲ್ಸ್ ಬರುತ್ತೆ ಸರ್, ಎನ್ಕ್ವೈರಿ ಬರುತ್ತೆ. ಡಿಸೈರ್ ಹುಡುಕೋರಿಗೆ ಸರ್ 2 ಆಪ್ಷನ್ ಇದೆ ಸರ್. ಒಂದು ಪೆಟ್ರೋಲ್ ಇದೆ, ಒಂದು ಪೆಟ್ರೋಲ್ ಮತ್ತೆ CNG ಸರ್. ಇದು CNG ಯಾವ ಗಾಡಿ ಸರ್? ಸರ್ CNG ಸರ್. ಇದು ಗಾಡಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನಿಮ್ಗೆ 1362 CNG ಗಾಡಿ ಹುಡುಕೋರಿಗೆ. ಮೈಲೇಜ್ ಒಂದು 28 ಆರಾಮಾಗಿ ಬರುತ್ತೆ. ಹೌದು ಸರ್, ಖಂಡಿತ ಸರ್. CNG ನಲ್ಲಿ ಮಾಡಲ್ ಹೇಳ್ಬೇಡಿ ಸರ್ ಡೀಟೇಲ್. ಸರ್ 2011 ಮಾಡಲ್ ಇದು. ನಿಮ್ಗೆ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ರನ್ನಿಂಗ್ ಮಾಡಿಸಿದ್ದಾರೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸದ್ಯಕ್ಕೆ. ನಿಮ್ಗೆ ನಾವು 3 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ. 3 ಲಕ್ಷಕ್ಕೆ 2000 ಮಾಡಲ್ 11 ಮಾಡಲ್. ಓನರ್ 2 ಓನರ್ ಸರ್. 2 ಓನರ್ ಆಗಿರುತ್ತೆ. ಅಂಡ್ ನಿಮ್ಗೆ ಗಾಡಿ ತೆಗೆಸ 28 ಮೈಲೇಜ್ ಬರೋ ಡಿಸೈರ್ ಯಾರು ಹುಡುಕೋರಿಗೆ CNG ಗಾಡಿ 3 ಲಕ್ಷಕ್ಕೆ ಸಿಗ್ತಿರೋದು. ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ VX ಸರ್ 2010 ಮಾಡಲು. ಡಾಕ್ಯುಮೆಂಟ್ ಇದು ರನ್ನಿಂಗ್ ಮಾಡಿದೀವಿ, ಫ್ರೆಶ್ ಡಾಕ್ಯುಮೆಂಟ್ ಮಾಡಿದೀವಿ ಸರ್. ಓನರ್ ಬಂದು 2 ಓನರ್ ಆಗಿರುತ್ತೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ VX ವೇರಿಯಂಟ್. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸೋದ್ರೆ ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. VX ವೇರಿಯಂಟ್ ಪೆಟ್ರೋಲ್ ನಲ್ಲಿ ಯಾರು ಹುಡುಕೋರಿಗೆ ಪ್ರೈಸಿಂಗ್ ಸರ್ ಚಾನಲ್ ಮುಖಾಂತರ ಬಂದ್ರೆ 280 ಕೊಡ್ತೀನಿ ಸರ್ ಗಾಡಿ. 2,80,000ಕ್ಕೆ ಡಿಸೈರ್ ಪೆಟ್ರೋಲ್ ವೇರಿಯಂಟ್. 3 ಲಕ್ಷಕ್ಕೆ CNG ವೆಹಿಕಲ್ ಸಿಗ್ತಿರೋದು. ಅದು ಡಿಸೈರ್ ಅಲ್ಲಿ 28 ಮೈಲೇಜ್ ಬರುತ್ತೆ. ಆರಾಮಾಗಿ 16-17 ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಸರ್, ಇದು ಮೈಸೂರು ಗಾಡಿ. ಮೈಸೂರು ಮಹಾರಾಜರ ಕುಟುಂಬದವ್ರದ್ದು ಗಾಡಿ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಥರ್ಡ್ ಓನರ್ ಆಗಿದೆ, ಅಷ್ಟೇ ಒಂದು ಪ್ರಾಬ್ಲಮ್, ಮಿಕ್ಕಿದೇನಿಲ್ಲ. ಸನ್ ರೂಫ್ ಗಾಡಿ, ಟಾಪ್ ಎಂಡ್ ಗಾಡಿ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಮ್ಯಾಗ್ವೆಲ್ ಎಲ್ಲ ಬರುತ್ತೆ ನಿಮಗೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಇರುತ್ತೆ. ಅಂಡ್ ಬಿಕಾಸ್ ಫುಲ್ ಸನ್ ರೂಫ್ ಆಗಿರೋದ್ರಿಂದ. ಅಂಡ್ ಓಡಿರೋದು ಸರ್ ಇದು ಸರ್ ಓಡಿರೋದು 80 ಅಬೋ ಸರ್. 80,000 ಓಡಿರೋದು ಗಾಡಿ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ಬಂದು ನಿಮ್ಗೆ 2.5 ಬಜಾರ್ ನಡೀತಾ ಇದೆ. ನಾನು ನಿಮ್ಗೆ 240 ಕೊಟ್ಬಿಡ್ತೀನಿ ಸರ್. 2,40,000ಕ್ಕೆ ನಿಸಾನ್ ಬ್ರ್ಯಾಂಡ್ ಅಲ್ಲಿ ಇರೋದು. ಅಂಡ್ ಮ್ಯಾಗ್ವೆಲ್ ಇದೆಲ್ಲ ಬರುತ್ತೆ. A to Z ಫೀಚರ್ಸ್ ಗಾಡಿ ಬರುತ್ತೆ. ಬನ್ನಿ ಒಂದ್ ಸರ್ತಿ ನೋಡಿ, ಇದ್ರ ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀರಾ? ಬನ್ನಿ ಸರ್, ಮುಂದ್ಗಡೆ ಬಂದ್ಮೇಲೆ ಏನಾದ್ರು ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡೋಣ. ನೆಕ್ಸ್ಟ್ ರೆನಾಲ್ಟ್ ಬ್ರ್ಯಾಂಡ್ ಅದೇ ರೆನಾಲ್ಟ್ ಸ್ಕಾಲಾ. ಅದು ಯೆಲ್ಲೋ ಬೋರ್ಡ್. ಹೌದು ಸರ್, ಯೆಲ್ಲೋ ಬೋರ್ಡ್. ಇದು 2015 ಮಾಡಲು, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್. 2 ಓನರ್ ಬರುತ್ತೆ. ಸೆಕೆಂಡ್ ಓನರ್. RXL ವೇರಿಯಂಟ್ ಮ್ಯಾಗ್ವೆಲ್ ಬರುತ್ತೆ. ನೋಡಬಹುದು ಇಂಟೀರಿಯರ್ ಯಾವ ತರ ಬರುತ್ತೆ. ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಓಡಿರೋದು ಸರ್ ಬಿಕಾಸ್ ಎಲ್ಲ ಬೋರ್ಡ್ ಆಗಿರುತ್ತೆ. ಎಷ್ಟು ಸರ್? 180 ಓಡಿದೆ ಸರ್. 1,80,000 ಏನಾದ್ರು ರೆಕಾರ್ಡ್ ಸಿಗುತ್ತಾ ಸರ್? ಹೌದು ಸರ್, ವಿತ್ ರೆಕಾರ್ಡ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬಜಾರ್ ನಲ್ಲಿ ಎಲ್ಲದಿಂದ ಕಮ್ಮಿ ಸರ್. ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ 2 ಲಕ್ಷ ರೂಪಾಯಿಗೆ ಸರ್. ಬರೀ 2 ಲಕ್ಷಕ್ಕೆ ಫ್ರೆಶ್ ಡಾಕ್ಯುಮೆಂಟ್ ಮಾಡಿ, ಫ್ರೆಶ್ ಡಾಕ್ಯುಮೆಂಟ್ ಸೇರಿ 2 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ರೆನಾಲ್ಟ್ ಸ್ಕಾಲಾ ಎಲ್ಲ ಬೋರ್ಡ್. ಯಾರು ಹುಡುಕ್ತಿರೋರಿಗೆ 1,80,000 ಓಡಿರೋದು. ಎಸ್ ಸರ್. ಹಾಗೆ ನೆಕ್ಸ್ಟ್ ಎಲ್ಲೋ ಬೋರ್ಡ್ ಹುಡುಕೋರಿಗೆ ಡಿಸೈರ್ ಟೂರ್ ಆಗಿರೋದು ನಿಮ್ಗೆ. ಅಂಡ್ ಆಫ್ಟರ್ ಮಾರ್ಕೆಟ್ ಟೈರ್ ಕೂಡ ಹಾಕಿದ್ದಾರೆ ನೋಡಬಹುದು ನಿಮ್ಗೆ. ಅಂಡ್ ಇಂಟೀರಿಯರ್ ನೋಡಬಹುದು. AC ಇದು ಹಾಕಿದ್ದಾರೆ ಇಂಟೀರಿಯರ್ ನಿಮ್ಗೆ. ಲೆದರ್ ಅಪಾಲ್ಸರಿ ಕೂಡ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಅಂತ ಹೇಳ್ಬಹುದು. ಅಂಡ್ ಡೀಟೇಲ್ ಹೇಳ್ಬಿಡಿ ಸರ್ ಈಗ. ಸರ್ 2017 ಮಾಡಲ್ ಸರ್. ಬರೀ 2 ಓನರ್ ಆಗಿದ್ದಾರೆ. ಇದನ್ನು ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತಾರೆ. ಮತ್ತೆ ಗಾಡಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಗಾಡಿ ಓಡಿಸಿದ್ರೆ ನೀವು ಒಂದ್ಸತಿ ಇದ್ ಮಾಡೋದಿಲ್ಲ ಸರ್. ಖಂಡಿತ. ಓಡಿರೋದು ಸರ್ ಇದು ಎಲ್ಲೋ ಬೋರ್ಡ್ ಆಗಿರೋದ್ರಿಂದ 180 ಓಡಿದೆ ಸರ್. 1,80,000 ಓಡಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಬನ್ನಿ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದು ನಿಮ್ಗೆ 370 ಗಾಡಿ ಕೊಟ್ಬಿಡ್ತೀವಿ. 3,80,000ಕ್ಕೆ 2017 ಮಾಡಲ್. ಇನ್ನೊಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಸರ್. ಇದು ದುಡಿಯೋರ್ಗೆ ಒಂದ್ ಗಾಡಿ ಅಂತ ಹೇಳ್ಬೋದು. AS ಟಾಟಾ AS HT ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಇದು ಯಾವ ಮಾಡಲ್ ಸರ್? ಇದು ಸರ್ 2015 ಮಾಡಲ್ ಸರ್. ಇದು 2015 ಮಾಡಲ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು ನಿಮ್ಗೆ. ಇಂಟೀರಿಯರ್ ತೋರಿಸ್ತಿದೀನಿ. ಅಂಡ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಡಿರೋದು ಸರ್? ಸರ್ ಓಡಿರೋದು 130 ಸರ್. 1,30,000. ಈ ಗಾಡಿಯಲ್ಲಿ ಓಡಿರೋದು ನೋಡೋದಿಲ್ಲ ಬಿಕಾಸ್ ದುಡಿತಾರೆ. ಅದಾದ ನಂತರ ಸೇಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್. ಹಿಂದ್ಗಡೆ ಎಲ್ಲದನ್ನು ಮಾಡಿ ಅದು ಎಲ್ಲ ನೀವು ಎಲ್ಲಾದ್ರು ಹಾಕೋಬಹುದು. ಯಾವ ತರ ನಿಮ್ಗೆ ಓಪನ್ ಟಾಪ್ ಗಾಡಿ ನಿಮ್ಗೆ ಯಾವ ತರ ಬೇಕೋ ಆ ತರ ಕನ್ವೀನಿಯಂಟ್ ನೀವು ಮಾಡ್ಕೋಬಹುದು ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್
ಇದು ಬಜಾರ್ ಇವಾಗ ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ರನ್ನಿಂಗ್ ಮಾಡ್ಕೊಡ್ತೀನಿ. ಇಲ್ಲೊಂದು ಆಸಿಡ್ ಕಂಡೀಷನ್ ಅಂದ್ರು ಅದು ಹಂಗೂ ಕೊಡ್ತೀವಿ ಸರ್. ರನ್ನಿಂಗ್ ಮಾಡ್ಕೊಡ್ಬೇಕಾದ್ರೆ 2,40,000ಗೆ ಗಾಡಿ ಕೊಡ್ತೀವಿ. 2,40,000ಕ್ಕೆ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ ಫ್ರೆಶ್. ಸರ್ ಈಕೋ ಸರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋದ್ ಮಾತು. 2 ಗಾಡಿ ಇದಾವೆ, ಒಂದ್ ರೆಡ್ ಒಂದ್ ಗ್ರೇ ಒಂದಿದೆ. ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಸರ್. ಈ ಒಂದು ಟೈರ್ ಕೂಡ ಹಾಕಿದ್ರೆ ನೋಡಬಹುದು ಆಫ್ಟರ್ ಮಾರ್ಕೆಟ್ ಅಂಡ್ ಇಂಟೀರಿಯರ್ ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಗಾಡಿ ಮತ್ತು ತಗೊಂಡ್ರೆ ಖರ್ಚಿಲ್ಲ ಅಂತ ಹೇಳ್ಬೋದು. 8 ಸೀಟರ್ ವೆಹಿಕಲ್ ಅಲ್ವಾ ಸರ್? ಹೌದು ಸರ್ ಖಂಡಿತ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೀ 2,65,000 ರೂಪಾಯಿ. ಕ್ಲಾಸ್ ಕಂಡೀಷನ್ ಗಾಡಿ ತಗೊಂಡೋದ್ರು ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರಬೇಕು. 2,65,000 ಏನ್ ಸರ್ವಿಸ್ ಆಗಿದೆಯಾ ಸರ್? ಖಂಡಿತ. ಪೆಟ್ರೋಲ್ ಹಾಕೋದು ಓಡಿಸೋದು ಅಷ್ಟೇ. ಅಷ್ಟೇ. ಬೇಕಂದ್ರೆ ನೀವು ಸರ್ವಿಸ್ ಮಾಡ್ಕೊಳ್ಳಿ, ನಿಮ್ ಇಷ್ಟ ಅದು. ಅಂಡ್ ಸರ್ ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಪುಂಟೋ ಸರ್. ಮೈಲೇಜ್ ಅಲ್ಲಿ ಸಖತ್ತಾಗಿರುತ್ತೆ, ಎಲ್ರಿಗೂ ಗೊತ್ತಿರೋದ್ ಮಾತು. ಆದ್ರೂ ತಿಳಿಸ್ತಾ ಇದೀನಿ, 2022 ಮೇಲೆ ಮೈಲೇಜ್ ಬರುತ್ತೆ. 2011 ಮಾಡಲು ಸೆಕೆಂಡ್ ಓನರ್ ಸರ್. 2011 ಸೆಕೆಂಡ್ ಓನರ್ ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,40,000 ಓಡಿರೋದು. ಇಂಟೀರಿಯರ್ ನೋಡಬಹುದು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ 83,000 ಓಡಿರೋದು. 1,83,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್? ಸರ್ 2011 ಮಾಡಲು ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಆಗಿದೆ. ಗಾಡಿ ₹1 ಖರ್ಚಿಲ್ಲ, ಇದೂ ಸಹ ಅಷ್ಟೇ. ಬರೀ 2,05,000 ರೂಪಾಯಿ ಕೊಡೋಣ ಸರ್. 5,000 ಬಿಟ್ಬಿಡಿ ಸರ್. 5,000 10,000 ಬಿಡೋಣ. ನಿಮ್ ಅಂದ್ರೆ ಖಂಡಿತ ಬಿಡೋಣ. 1,90,000 ಮಾಡೇ ಬಿಡೋಣ ಹೋಗಿ. 1,90,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ. ಹೌದು ಸರ್ ಖಂಡಿತ. ಡೀಸೆಲ್ ಅಲ್ಲಿ ಇದೂ ಸಹ ಅಷ್ಟೇ. ಮೈಲೇಜ್ ಗಾಡಿ ಎಲ್ಲರೂ ಗೊತ್ತಿದೆ, ಆದ್ರೂ ತಿಳಿಸ್ತಾ ಇದ್ದೀನಿ. ಮೈಲೇಜ್ ಅಲ್ಲಿ ಮಾತ್ರ ಸಖತ್ತಾಗಿ ಬರುತ್ತೆ. 2012 ಮಾಡಲು ಸೆಕೆಂಡ್ ಓನರ್, FCL ರನ್ನಿಂಗ್ ಇರೋದು ಗಾಡಿ. ಕ್ಲಾಸ್ ಕಂಡೀಷನ್ ಇಂಟೀರಿಯರ್ ಸಹ ಸಖತ್ತಾಗಿದೆ. ಇಂಟೀರಿಯರ್ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ 85,000 ಓಡಿರೋ ಗಾಡಿ. ಅಂಡ್ ನೋಡಬಹುದು, ಯಾರು ಡೀಸೆಲ್ ವೇರಿಯಂಟ್ ಸ್ಕೋಡಾ ರ್ಯಾಪಿಡ್ ಹುಡುಕೋರಿಗೆ ಸರ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಿದ್ರಾ? ಸರ್ 375 ನೆಗೋಷಿಯೇಟ್ ಖಂಡಿತ ಮಾಡ್ಕೊಡ್ತೀನಿ. ಎಷ್ಟಾಗ್ಬೋದು ಫೈನಲ್ ಹೇಳ್ಬಿಡಿ ಸರ್? 60 ತನಕ ಮಾಡ್ಕೊಡೋಣ ತಗೊಳ್ಳಿ ಸರ್. ಫೈನಲ್ ಹೇಳ್ಬಿಡಿ. 60 ಸರ್ 55 ಮಾಡೋಣ ಹೋಗಿ. ಫೈನಲ್ ಹೇಳ್ಬಿಡಿ ಸರ್. ಸರ್ 15 ಮಾಡೋಣ ಹೋಗಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,50,000ಕ್ಕೆ ಡೀಸೆಲ್ ವೇರಿಯಂಟ್ ಖಂಡಿತ ಕೊಡೋಣ ಹೋಗಿ. ಸರ್ ಹೋಂಡಾ ಸಿಟಿ ZX ಇದು 2007 ಮಾಡಲು ಫ್ರೆಶ್ FC ಆಗಿದೆ ಸರ್. ಓನರ್ ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ಫ್ರೆಶ್ FC ಕೂಡ ಆಗಿದೆ. 7 ಮಾಡಲ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. ZX ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ತೋರಿಸಿದ್ರೆ ಯಾವ ತರ ಬರುತ್ತೆ ನಿಮಗೆ ತೋರಿಸ್ತೀನಿ. ಕಂಪ್ನಿಯಿಂದ ಬಂದಿರೋದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಆಕ್ಚುಲಿ ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 80, 85, 90 ಇಷ್ಟರಲ್ಲೇ ಇರುತ್ತೆ. ಗಾಡಿ ಕ್ಲಾಸ್ ಕಂಡೀಷನ್ ಇರುತ್ತೆ. ಯಾವ ಕಸ್ಟಮರ್ ರಿಟರ್ನ್ ಬರಬಾರ್ದು. ಇನ್ ಮುಂದೆ ಪರ್ಚೇಸಿಂಗ್ ಬರಬೇಕು, ಆ ರೀತಿ ಗಾಡಿಗಳು ಕೊಡ್ತೀನಿ. ನೆಕ್ಸ್ಟ್ ಪರ್ಚೇಸಿಂಗ್ ಬರಬೇಕು, ಎಕ್ಸ್ಚೇಂಜ್ ಬರ್ಬೇಕಂತಿದೆ. ಎಕ್ಸ್ಚೇಂಜ್ ಆಗ್ಲಿ ಮತ್ತೆ ರೀಪರ್ಚೇಸಿಂಗ್ ಆಗ್ಲಿ ಬರಬೇಕು. ರೆಗ್ಯುಲರ್ ಇದು ಎಲ್ಲ ಮಾಡಕ್ಕೆ ಡಿಸ್ಟರ್ಬ್ ಆಗಲ್ಲ, ಏನು ಇರಲ್ಲ. ಆ ಕಂಡೀಷನ್ ಗಾಡಿಗಳು ಕೊಡ್ತೀವಿ. 7 ಮಾಡಲ್ಗೆ ಒಂದು ಬೆಸ್ಟ್ ಪ್ರೈಸ್ ಸರ್. ಸರ್ 185 ನೆಗೋಷಿಯೇಟ್. 1,85,000ಕ್ಕೆ ನೆಗೋಷಿಯೇಟ್ ಅಂತ ಹೇಳ್ತಿದ್ದಾರೆ. FC ಆಗಿದೆ ಸರ್. 20,000 ರೂಪಾಯಿ ಖರ್ಚು ಬರುತ್ತೆ. ಅದೇ ಎಲ್ಲ ಆಗಿದೆ ಆಲ್ರೆಡಿ. 1,80,000ಕ್ಕೆ ನೆಗೋಷಿಯೇಟ್ ಅಂತ ಹೇಳ್ತಾರೆ. ಬಂದ್ರೆ ಒಂದ್ ಸರ್ತಿ ಮಾತಾಡಿ ಕೂತ್ಕೊಟ್ಟು ಮಾತಾಡ್ರೆ ಖಂಡಿತ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ಸರ್. ಇದು ಇನ್ನೊಂದು ಹೋಂಡಾ ಸಿಟಿ, ಇದೂ ಅಷ್ಟೇ ZX. 2007 ಮಾಡಲು ಮುಂಚೆ ನೋಡಿರೋದು. ಇದು 2008 ಮಾಡಲು ಸೆಕೆಂಡ್ ಓನರ್. ಇದೂ ಸಹ ಅಷ್ಟೇ ಫ್ರೆಶ್ FC ಆಗಿದೆ. ಬರೀ ಇಂಟೀರಿಯರ್ ಇದಲ್ಲ ಸರ್. ಇಂಟೀರಿಯರ್ ಇದು ರೆಡಿ ಮಾಡಿಸ್ಬೇಕಂದ್ರೆ 40,000 ರೂಪಾಯಿ ಖರ್ಚಾಗುತ್ತೆ ಸರ್. ಆ ಕ್ವಾಲಿಟಿಯಲ್ಲಿ ಇದೆ ಗಾಡಿ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. 10th anniversary ಎಡಿಷನ್ ಬರುತ್ತೆ. ಗಾಡಿಯ ನೋಡಬಹುದು. ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಗಾಡಿಲಿ ₹1 ಖರ್ಚಿಲ್ವಾ? 0% ಖರ್ಚು. ಪೆಟ್ರೋಲ್ ಹಾಕೊಳ್ಳಿ, ಓಡಿಸ್ತಾ ಇರಿ, ಅಷ್ಟೇ ಖರ್ಚಿರೋದು. ಪ್ರೈಸಿಂಗ್ ಸರ್ 2,05,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಕಮ್ಮಿ ಮಾಡ್ಕೊಡ್ತೀನಿ. ಹೊಸ ಜಾಗ, ಹೊಸ ವ್ಯವಹಾರ ಮತ್ತೆ ಶುರು ಮಾಡಿದೀನಿ. ಬೇರೆ ಶೋರೂಮ್. 5,000 ಯಾಕೆ ಸರ್? ಆಯ್ತು ಸರ್, ನೀವು ಹೇಳಿದ ಮಾತಿಗೆ 2 ಲಕ್ಷ ಅಂತ ತಿಳ್ಕೊಳ್ಳಿ. ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಖಂಡಿತ ಹೇಳ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಯೆಸ್ಟಾ ಇರೋದು. 2008 ಮಾಡಲ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಫುಲ್ಲಿ 2010 ಮಾಡಲ್ ಸರ್. 2010 ಮಾಡಲ್ ಆಗಿರುತ್ತೆ. ಟಾಪ್ ಎಂಡ್ ವರ್ಷನ್, ಫುಲ್ಲಿ ಟಾಪ್ ಎಂಡ್, A to Z ಫೀಚರ್ಸ್ ಬರುತ್ತೆ. 1 ಲಕ್ಷ ಚಿಲ್ಲರೆ ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್ ಅಲ್ಲಿ ಅವ್ರಿಗೆ ಸೆಕೆಂಡ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್ ಫೋರ್ಡ್ ಫಿಯೆಸ್ಟಾ. ಎಲ್ಲ ಟಾಪ್ ಎಂಡ್ ಬರುತ್ತೆ. ನಿಮಗೆ ಟೈರ್ ಕಂಡೀಷನ್ ನೋಡಬಹುದು. ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ತುಂಬಾ ಗಾಡಿಗಳಿದೆ, ಇಂಟೀರಿಯರ್ ಕವರ್ ಮಾಡೋಕ್ಕಾಗೋದಿಲ್ಲ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 225 ನೆಗೋಷಿಯೇಟ್ ಸರ್. 2,25,000ಕ್ಕೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸಿಗ್ತಿರೋದು ಖಂಡಿತ. ಎಸ್, ಹುಂಡಾಯಲ್ಲಿ ವರ್ನ ಹುಡ್ಕೋರ್ಗೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಗಾಡಿ ನೋಡಬಹುದು, ಎಲ್ಲೂ ಡೆಂಟು ಸಾಕ್ಷಿ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು. ವರ್ನ ತುಂಬಾ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇರೋದು ಸರ್. ಡೀಟೇಲ್ ಹೇಳಿ ಸರ್. 2011 ಥರ್ಡ್ ಓನರ್, ಲೆದರ್ ಕುಷನ್, ಇಂಟೀರಿಯರ್ ಸಕ್ಕದಿದೆ. ಏನು ಸ್ಕ್ರಾಚ್ ಡೆಂಟ್ ಏನು ಇಲ್ಲ, ಕ್ಲಾಸ್ ಕಂಡೀಷನ್ ಇದೆ ಸರ್. ಗಾಡಿ ತೋರಿಸ್ಕೊಬಹುದು. ಓಕೆ, ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, GPS ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಓಡಿರೋದು ಸರ್ ಇದು? ಸರ್ ಎಲ್ಲ ಅಷ್ಟೇ ಅಪ್ರಾಚ್ 85, 90 ಅಷ್ಟೇ ಇರುತ್ತೆ. ಪ್ರೈಸಿಂಗ್ ಸರ್ ಮಾರ್ಕೆಟ್ ಅಲ್ಲಿ 4 ಲಕ್ಷ ಇದೆ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬರೀ 3,85,000 ರೂಪಾಯಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,85,000ಕ್ಕೆ ನೆಗೋಷಿಯೇಟ್. ಓಕೆ, ಹಾಗೆ ನೆಕ್ಸ್ಟ್ ಡಿಸೈರ್ ಗಳು ಆಲ್ಮೋಸ್ಟ್ 3 ಗಾಡಿ ತೋರಿಸಿದೀನಿ. ಇನ್ನೊಂದು ಗಾಡಿ ಡಿಸೈರ್ ಇರೋದು ಸರ್.
ಸರ್ ಇದು 11 ಮಾಡಲು ಸಿಂಗಲ್ ಓನರ್ ಸರ್. ಸುಮಾರು ಗಾಡಿಗಳು ಸಿಂಗಲ್ ಓನರ್ ಸಿಗಲ್ಲ, ಸುಮಾರು ಜನ ರಿಕ್ವೈರ್ಮೆಂಟ್ ಇರುತ್ತೆ. ಡಿಮ್ಯಾಂಡೆಡ್ ಗಾಡಿ ಸಿಂಗಲ್ ಓನರ್, ತುಂಬಾ ಕ್ಲಾಸ್ ಕಂಡೀಷನ್ ಇದೆ, ಗಾಡಿ ನೋಡ್ಕೊಬಹುದು ಸರ್. ಟೈರ್ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ನೀವು. ಇಂಟೀರಿಯರ್ ನೋಡಬಹುದು ನಿಮಗೆ ಯಾವ ತರ ಬರುತ್ತೆ ಅಂತ. ಅಂಡ್ ಗಾಡಿ ಮಾತ್ರ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಾರೆ. ಎಲ್ಲೂ ಡೆಂಟರ್ಸ್ ಬರೋದಿಲ್ಲ. ಅಂಡ್ VXi ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ. ಅಂಡ್ ಓಡಿರೋದು ಸರ್ ಇದು ಸರ್ 70 ಓಡಿದೆ ಸರ್. 70,000 ಓಡಿರೋ ಗಾಡಿ. ಕೊಟೇಶನ್ ಸರ್ ಸರ್ ಇದು ಬಂದು ನಿಮಗೆ ಒಂದು 3,30,000 ರೂಪಾಯಿ ಸರ್. 3,30,000ಗೆ 2011 ಮಾಡಲು ಸಿಂಗಲ್ ಓನರ್ ಡಿಸೈರ್, ಅದು ಪೆಟ್ರೋಲ್ ಅಲ್ಲಿ. ಸರ್ ನೆಕ್ಸ್ಟ್ ಗಾಡಿ CNG ಗಾಡಿ ಸರ್. ಮೈಲೇಜ್ ಬೇಕಂತ ಹುಡುಕೋರಿಗೆ ಲಕ್ಸುರಿ ಆಗಿ ದೊಡ್ಡ ಗಾಡಿ ಬರುತ್ತೆ, ಲಕ್ಸುರಿ ಆಗಿ ಬರುತ್ತೆ, ಕಮ್ಮಿಯಲ್ಲೂ ಬರುತ್ತೆ. ನಮ್ಮ ಮಿಡಿಲ್ ಕ್ಲಾಸ್ ಜನ ಹುಡುಕ್ತಾರೋರಿಗೆ ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಇದು ಎಲ್ಲಾನು ಬರುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಖಂಡಿತ. ಅಂಡ್ ಕೊರಲ ಆಲ್ಟಿಸ್ ಹುಡ್ಕೋರಿಗೆ ಅಂಡ್ ಕರ್ನಾಟಕ ಇದು KF14 ಯಾವ್ದು ಪಾಸಿಂಗ್ ಅಂತ ಕಮೆಂಟ್ ಮಾಡಿ, ನನಗೂ ಗೊತ್ತಿಲ್ಲ. ಅಂಡ್ A to Z ಫೀಚರ್ಸ್ ಬರುತ್ತೆ. ಅಂಡ್ ಓಡಿರೋದು ಸರ್ ಅಂದಾಜು ಸರ್ ಎಲ್ಲ ಆಲ್ಮೋಸ್ಟ್ 80-85 ಅಷ್ಟೇ ಇರುತ್ತೆ. ಕನ್ಫ್ಯೂಸ್ ಆಗ್ಬಿಡಿ. 14 ಬಂದು ಶಿವಮೊಗ್ಗ, ಪಕ್ಕ ಶಿವಮೊಗ್ಗ ರಿಜಿಸ್ಟ್ರೇಷನ್, 2014 ಮಾಡಲು ಸಿಂಗಲ್ ಓನರ್, CNG ಫಿಟೆಡ್, ಮೈಲೇಜ್ ಬರುವಂತ ಗಾಡಿ. ಬರೀ 2,25,000 ರೂಪಾಯಿ ಕೊಡಿ ತಗೊಂಡೋಗ್ಲಿ ಸರ್. 2,25,000 ಪಕ್ಕಾ ಶಿವಮೊಗ್ಗ ಅಂತ ಯಾಕೆ ಹೇಳ್ತಾರೆ ಅವರು? ಶಿವಮೊಗ್ಗದವ್ರೆ, ಪಾಸಿಂಗ್ ಅವ್ರಿಗೆ ಗೊತ್ತೇ ಇರುತ್ತೆ ಅಂತ ಹೇಳ್ಬೋದಲ್ವಾ ಸರ್? ಹೌದು ಸರ್, ಖಂಡಿತ. ಚವರ್ಲೆಟ್ ಬೀಟು ಸರ್. ಸರ್ ಚೆವರ್ಲೆಟ್ ಬಿಲ್ಟ್ ರಿಜಿಸ್ಟ್ರೇಷನ್ ಇದೆ. ಓಕೆ, ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಅಪೋಲೋ ಟೈರ್ಸ್ ಕೂಡ ಹಾಕಿದ್ರೆ. ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಬರುತ್ತೆ ಅಂತ ಹೇಳ್ತೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸೇರಿ ಬರುತ್ತೆ. ಅಂಡ್ ಓಡಿರೋದು ಸರ್ ಅಂದಾಜು ಒಂದು 86 ಓಡಿದೆ ಸರ್. 86,000 ಓಡಿರೋ ಗಾಡಿಗೆ. ಅಂಡ್ ಡೀಸೆಲ್ ವೇರಿಯಂಟ್ ಅಲ್ಲಿ ಪ್ರೈಸಿಂಗು ಸರ್ ಸರ್ ಬರೀ 1,90,000 ರೂಪಾಯಿ ಕೊಡ್ಲಿ ಸರ್. 1,90,000ಕ್ಕೆ 25 ಮೈಲೇಜ್ ಬರೋಂತ ಗಾಡಿ, ಸಣ್ಣ ಗಾಡಿ, ಒಳ್ಳೆ ಕ್ಲಾಸ್ ಕಂಡೀಷನ್ ಆಗಿದೆ. ಚೆವರ್ಲೆಟ್ ಬಿಲ್ಟ್ 25 ಮೈಲೇಜ್ ಬರುತ್ತೆ. ಬರೀ 1,90,000 ರೂಪಾಯಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಕಮ್ಮಿ ಮಾಡ್ಬೋದು. ಖಂಡಿತ. ನೆಕ್ಸ್ಟ್ ಈಗ ಒಂದು ಈಕೋ ನೋಡಿದ್ರಿ, ಇವಾಗ ಒಂದು ಒಮಿನಿ ಇರೋದು ಆಫ್ಟರ್ ಮಾರ್ಕೆಟ್ ಲೆದರ್ ಕ್ವಶನ್ಸ್ ಹಾಕಿದ್ದಾರೆ. ಸಿಂಗಲ್ ಓನರ್ ಗಾಡಿ, 2017 ಅಲ್ವಾ? 17 ಮಾಡಲು ಸಿಂಗಲ್ ಓನರ್ ಸರ್. ಡಿಮ್ಯಾಂಡೆಡ್ ವೆಹಿಕಲ್, ಸಿಂಗಲ್ ಓನರ್ ಸಿಗೋದೇ ಕಷ್ಟ. ಅದರಲ್ಲೂ ವ್ಯಾನ್ ಅಂತೂ ಬೆಂಕಿ ಆಗಿದೆ ರೈಟ್ ಅಲ್ಲಿ. ಇದು ಬಂದು 2,70,000 2,75,000 ಹೇಳ್ತಾ ಇದೀನಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,75,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಬೆಂಕಿ ಅಂತ ಹೇಳ್ತಾರೆ. ಈ ತರ ಬಿಸಿಲಲ್ಲಿ ನಾವು ವಿಡಿಯೋ ಮಾಡ್ತಿದ್ದೀವಿ. ಒಂದು ಲೈಕ್ ಅಂತೂ ಕೊಡ್ಲೇಬೇಕು, ಒಂದು ಕಮೆಂಟ್ ಅಂತೂ ಕೊಡ್ಲೇಬೇಕಂತ ಹೇಳ್ಬೋದು. 8 ಸೀಟರ್ ಹುಡ್ಕೋರಿಗೆ, ಸಿಂಗಲ್ ಓನರ್ ಈಕೋ, ಯಾರು ಈಕೋ ಒಮಿನಿ ಹುಡ್ಕೋರಿಗೆ ಬನ್ನಿ ಒಂದ್ಸರ್ತಿ ನೋಡಿ. 2,70,000 60,000 ಏನಾದ್ರು ಆಗ್ಬೋದಾ ಸರ್? ಖಂಡಿತ ನೆಗೋಷಿಯೇಟ್ ಮಾಡ್ಕೊಳ್ಳೋಣ. ನಿಮ್ಮ ಚಾನಲ್ ಕಡೆಯಿಂದ ಇದಕ್ಕಿಂತ ಮುಂದೆನೂ ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮ ಚಾನಲ್ ಕಡೆಯಿಂದ. ಇನ್ನು ಮುಂದೆನೂ ಕೊಡ್ತಾರಂತ ನನಗೆ ನಂಬಿಕೆ ಇದೆ. ಖಂಡಿತ ರೇಟ್ ಪ್ರೈಸಿಂಗ್ ಎಲ್ಲ ಕಮ್ಮಿ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ VXi 2007 ಮಾಡಲು 6 ಮಾಡಲು, ಓಕೆ, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಬರೀ 1,20,000 ರೂಪಾಯಿ ಕೊಡ್ತೀನಿ. 1,20,000ಕ್ಕೆ ನಿಮ್ಗೆ ವ್ಯಾಗನರ್ ಸಿಗ್ತಿರೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. VXi ವೇರಿಯಂಟ್ ಆಗಿನ ಕಾಲದಲ್ಲಿ ಫುಲ್ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಡಾಕ್ಟರ್ ಯೂಸ್ಡ್ ಫೋರ್ಡ್ ಫಿಯೆಸ್ಟಾ ಸರ್. ಇನ್ನೊಂದು ಫಿಯೆಸ್ಟಾ 2007 ಮಾಡಲು, 3rd ಓನರ್, ಕ್ಲಾಸ್ ಕಂಡೀಷನ್ ಗಾಡಿ. ಸಬ್ ಊಫರ್ ಆಂಪ್ ಫಿಟ್ಟಿಂಗ್ ಇದೆ ಸರ್ ಗಾಡಿಯಲ್ಲಿ. ಸಬ್ ಊಫರ್ ಆಂಪ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಇಂಟೀರಿಯರ್ ನಿಮ್ಗೆ ಸಬ್ ಊಫರ್ ಆಂಪ್ ಹಾಕಿದಾರೆ ಅಂತಂದ್ರೆ ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು ಸರ್. ಡಾಕ್ಟರ್ ಯೂಸ್ಡ್ ವೆಹಿಕಲ್. ಹೌದು ಖಂಡಿತ. ಪ್ರೈಸಿಂಗ್ ಸರ್ ಬರೀ 1.5 ಲಕ್ಷ ನೆಗೋಷಿಯೇಟ್. 1,50,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅಂಡ್ ಡೀಸೆಲ್ ವೇರಿಯಂಟ್ ಯಾರು ಹುಡುಕೋರಿಗೆ. ಹಾಗೆ ಸರ್ 2010 ಮಾಡಲು ಶಿಫ್ಟ್ VXi ವೇರಿಯಂಟ್ ಸರ್. ಇದು ಓಕೆ, ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಸಖತ್ತಾಗಿದೆ. ಲೆದರ್ ಕುಷನ್ ಇದು ಆಫ್ಟರ್ ಮಾರ್ಕೆಟ್ ಆಗಿರುತ್ತೆ ಸರ್. ಹಾಕಿದ್ದಾರೆ. ಅಂಡ್ VXi ವೇರಿಯಂಟ್ ಆಗಿರುತ್ತೆ. ಅಂಡ್ ಓಡಿರೋದು ಒಂದು ಅಪ್ರಾಕ್ಸ್ ಸರ್ ಅದಷ್ಟು 88 ಓಡಿದೆ. ಪ್ರೈಸಿಂಗ್ ಸರ್ ಬರೀ 2,85,000 ರೂಪಾಯಿ ಸರ್. 2,85,000ಗೆ ನಿಮ್ಗೆ 2010 ಮಾಡಲ್ VXi ವೇರಿಯಂಟ್ ಸಿಗ್ತದೆ. ಖಂಡಿತ. ಹೇಳಿ ಸರ್, ಇವಾಗ ಜಸ್ಟ್ ಬಂತು ಗಾಡಿ ವಿಂಟೋ 2011 ಮಾಡಲು, 2 ಓನರು. ಗಾಡಿ ವೇರಿಯಂಟ್ ತುಂಬಾ ಚೆನ್ನಾಗಿದೆ. ಇವಾಗ ಗೆಸ್ಟ್ ಎಲ್ಲ ಇದೆ. ನಾವು ವಾಷಿಂಗ್ ನಮ್ಮ ಕಡೆಯಿಂದ ಫ್ರೀ ಆಗಿ ಕಂಫರ್ಟ್ ಲೈನ್ ಆಗಿರುತ್ತೆ ಸರ್. ಕಂಫರ್ಟ್ ಲೈನ್ ಆಗಿರುತ್ತೆ. ವೆಂಟೋ ಯಾರು ಹುಡುಕೋರಿಗೆ ಬ್ಲೂ ಕಲರ್ ಅಲ್ಲಿ ಗಾಡಿ ಇವಾಗ ಬಂದಿರೋದು. ಅವ್ರ ಡ್ರೆಸ್ ಇವಾಗ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ನೋಡ್ಬೋದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಡ್ರಿವನ್ ಆಗಿರೋದು ಸರ್ ಅಂದಾಜು ಸರ್ 80 ಸರ್. 80,000 ಆಗಿರುತ್ತೆ. ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 340. 3,40,000ಕ್ಕೆ ನಿಮ್ಗೆ ಕಂಫರ್ಟ್ ಲೈನ್ ವೆಂಟೋ ಸಿಗ್ತಿರೋದು. ಬ್ಲೂ ಕಲರ್ ಅಲ್ಲಿ ವಾಷಿಂಗ್ ಎಲ್ಲ ಮಾಡ್ಕೊಡ್ತಾರೆ, ವರಿ ಮಾಡಬೇಡಿ. ಅಂಡ್ ಇವಾಗ ಜಸ್ಟ್ ಬಂದಿರೋ ಗಾಡಿ ಅಂತ ಹೇಳ್ತಿದ್ದೀನಿ.